ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ 2025ರ ಒಂದು 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇವತ್ತು ನಾವು ಸಾಮಾನ್ಯ ವಿಜ್ಞಾನದ ಪ್ರಮುಖ 5 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಕ್ವೆಶ್ಚನ್ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಒಂದನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ಬಳಸಲಾಗುತ್ತದೆ. ಸೀಮೆಎಣ್ಣೆ, ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಥವಾ ಡೀಸೆಲ್, ಸಂಪೀಡಿತ ನೈಸರ್ಗಿಕ ಅನಿಲ. ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ, ಸಂಪೀಡಿತ ನೈಸರ್ಗಿಕ ಅನಿಲ. ಇದಕ್ಕೆ CNG ಅಂತನೂ ಸಹ ಹೇಳ್ತಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಗೆ ನಾವು ಈ CNGಯನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಸೋಡಿಯಂ ಮತ್ತು ಕ್ಲೋರಿನಿಂದ ಆಗುವ ಸಂಯುಕ್ತ ಯಾವುದು? ಎಣ್ಣೆ, ನೀರು, ಸಕ್ಕರೆ, ಉಪ್ಪು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನವುಗಳಲ್ಲಿ ಪಕ್ಷಿಧಾಮ ಯಾವುದು? ಕುದುರೆಮುಖ, ಬಂಡೀಪುರ, ರಂಗನತಿಟ್ಟು, ನಾಗರಹೊಳೆ ಅಂತ ಇದೆ. ಸ್ನೇಹಿತರೆ, ವಿದ್ಯಾರ್ಥಿಗಳು ಇದರೊಳಗೆ ಕುದುರೆಮುಖ, ಬಂಡೀಪುರ, ನಾಗರಹೊಳೆ ಇವೆಲ್ಲ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಬರ್ತವೆ. ಆದರೆ ಈ ರಂಗನತಿಟ್ಟು ಅನ್ನೋದು ಪಕ್ಷಿಧಾಮ. ಹಾಗಾಗಿ ಆಪ್ಷನ್ ಸಿ ರಂಗನತಿಟ್ಟು ಇದೊಂದು ಪಕ್ಷಿಧಾಮವಾಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಕೃತಕ ಧಾತುವಿಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ವಜ್ರ, ಡಿ ಪ್ಲುಟೋನಿಯಂ ಅಂತ ಇದೆ. ಕೃತಕ ಧಾತು ಅಂದರೆ ಪ್ಲುಟೋನಿಯಂ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ರೈಟ್ ಆನ್ಸರ್. ವಸ್ತುಗಳು ಉರಿಯಲು ಸಾಮಾನ್ಯವಾಗಿ ಸಹಾಯ ಮಾಡುವ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಮೀಥೇನ್, ಆಮ್ಲಜನಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ ಬೇಕು. ವಸ್ತುಗಳು ಉರಿಲಿಕ್ಕೆ ಆಮ್ಲಜನಕ ಬೇಕಾಗ್ತದೆ, ಆಕ್ಸಿಜನ್. ರಾಗಿ, ಗೋಧಿ, ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿ ಇರುವಂತಹ ಪೋಷಕಾಂಶ ಯಾವುದು? ಜೀವಸತ್ವಗಳು, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸ್, ಖನಿಜಾಂಶಗಳು. ಇದರೊಳಗೆ ನಾವು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸನ್ನು ಕಾಣ್ಬೋದು. ಆಪ್ಷನ್ ಸಿ ರೈಟ್ ಆನ್ಸರ್. ಇವು ದೇಹಕ್ಕೆ ಶಕ್ತಿಯನ್ನು ಕೊಡುವಂಥ ಒಂದು ಆಕಾರಗಳಾಗಿವೆ ಕಾರ್ಬೋಹೈಡ್ರೇಟ್ಸ್ಗಳು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭಿಸಿದವರು ಯಾರು? ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕ, ಪಾಂಡುರಂಗ ಹೆಗಡೆ, ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿಯು ಪಾಂಡುರಂಗ ಹೆಗಡೆಯವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ಆಪ್ಷನ್ ಸಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ಹೆಸರುವಾಸಿಯಾದ 2 ಜಿಲ್ಲೆಗಳು ಯಾವುದು? ಹಾಸನ ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಸನ, ಕೊಡಗು ದಾವಣಗೆರೆ. ಚಿಕ್ಕಮಗಳೂರು ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕ್ಕಮಗಳೂರು ಕೊಡಗು. ಸ್ನೇಹಿತರೆ, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ 9ನೇ ಪ್ರಶ್ನೆ. ಸ್ನಾಯು ಶಕ್ತಿಯು ಉಷ್ಣ ಶಕ್ತಿಯಾಗಿ ಬದಲಾವಣೆಯಾಗುವ ಕ್ರಿಯೆಗೆ ಉದಾಹರಣೆ ಡ್ಯಾಶ್. ಇದಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಕೇಳ್ತಿದ್ದಾರೆ. ಓದುವುದು, ಆಟ, ಆಡುವುದು ಅಥವಾ ನೋಡ್ರಿ ಆಟ. ಆಪ್ಷನ್ ಡಿ ಅಂಗೈಗಳನ್ನು ಉಜ್ಜುವುದು ಅಂತ ಇದೆ. ಆಪ್ಷನ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಸೊ ನೋಡ್ರಿ, ನಮಗೆ ಇದಕ್ಕೆ ಸರಿಯಾದ ಉತ್ತರ ಅಂಗೈಗಳನ್ನು ಉಜ್ಜುವುದು. ಅಂದರೆ ನೀವು 2 ಕೈಗಳನ್ನು ಉಜ್ಜಿದಾಗ ಏನಾಗ್ತದೆ, ಅಲ್ಲಿ ಸ್ನಾಯು ಶಕ್ತಿಯಿಂದ ಏನಾಗ್ತದೆ, ಉಷ್ಣ ಶಕ್ತಿ, ಕೈ ಬಿಸಿ ಆಗುತ್ತಲ್ಲ ಹೇಗೆ, ಹಾಗಾಗಿ ಸ್ನಾಯು ಶಕ್ತಿಯಿಂದ ಏನಾಗ್ತದೆ, ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಅಥವಾ ಉಷ್ಣ ಶಕ್ತಿ ಉತ್ಪತ್ತಿ ಆಗ್ತದೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಉಪ್ಪಿನಕಾಯಿ ಕೆಡದಂತೆ ಉಪಯೋಗಿಸುವಂತಹ ವಸ್ತು ಯಾವುದು? ಎಣ್ಣೆ, ಮೆಣಸಿನಕಾಯಿ, ಲಿಂಬೆಹಣ್ಣು, ಉಪ್ಪು. ಉಪ್ಪಿನಕಾಯಿ ಕೆಡದಂತೆ ಸಾಮಾನ್ಯವಾಗಿ ನಾವು ಉಪಯೋಗಿಸುವಂಥ ವಸ್ತು ಅಂದರೆ ಅದು ಉಪ್ಪನ್ನು ನಾವು ಹೆಚ್ಚಾಗಿ ಬಳಸ್ತೀವಿ, ಉಪ್ಪನ್ನು ಹಾಕ್ತೀವಿ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಮೀಟರ್, ಟನ್, ಮಿಲಿಗ್ರಾಮ್, ಕಿಲೋಗ್ರಾಮ್. ಕಿಲೋಗ್ರಾಮ್ ಅನ್ನೋದು ಒಂದು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಒಂದು ಮಾನವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ನಮ್ಮ ಸೌರಮಂಡಲದ ಗ್ರಹ ಯಾವುದು? ಶುಕ್ರ ಗ್ರಹ, ಬುಧ ಗ್ರಹ, ಶನಿ ಗ್ರಹ, ನೆಪ್ಚೂನ್ ಗ್ರಹ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಗ್ರಹವನ್ನು ನಾವು ಬೆಳಗಿನ ಚುಕ್ಕಿ, ಮುಂಜಾನೆಯ ನಕ್ಷತ್ರ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ವಿಡಿಯೋದ ಒಂದು PDF ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡ್ರಿ,
13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು? ಸೀಮೆ ಎಣ್ಣೆ, ಸೌರಶಕ್ತಿ, ಗಾಳಿ ಶಕ್ತಿ, ಮಣ್ಣು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೀಮೆ ಎಣ್ಣೆ. ಇದೊಂದು ನವೀಕರಿಸಲಾಗದ ಒಂದು ಸಂಪನ್ಮೂಲವಾಗಿದೆ. ಯಾವುದು ಸಾವಯವ ಕೃಷಿಗೆ ಪೂರಕವಾಗಿಲ್ಲ? ಎರೆಹುಳ ಗೊಬ್ಬರ, ತಿಪ್ಪೆ ಗೊಬ್ಬರ, ಯೂರಿಯಾ, ಒಣಗಿದ ಎಲೆ ಗೊಬ್ಬರ. ಇದಕ್ಕೆ ಸರಿಯಾದ ಉತ್ತರ ಯೂರಿಯಾ. ನಾವು ಸಾಮಾನ್ಯವಾಗಿ ನಾವು ಶಾಪ್ಗಿಂದ ತರ್ತೀವಿ ಅಥವಾ ಅಂಗಡಿಗಳಿಂದ ತರ್ತೀವಲ್ಲ ಯೂರಿಯಾ ಗೊಬ್ಬರ, ಅದು ಒಂದು ಸಾವಯವ ಕೃಷಿಗೆ ಪೂರಕವಾಗಿಲ್ಲ. ಎರೆಹುಳ ಗೊಬ್ಬರ, ತಿಪ್ಪೆ ಗೊಬ್ಬರ, ಒಣಗಿದ ಎಲೆ ಗೊಬ್ಬರ ಇವೆಲ್ಲ ನಾವು ಮನೆಯಲ್ಲೇ ಮಾಡುವಂಥ ಒಂದು ಗೊಬ್ಬರಗಳಾಗಿವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಇದು ಯಾವುದಕ್ಕೆ ಪೂರಕ ಆಗಿಲ್ಲ ಅಂದರೆ ಆಪ್ಷನ್ ಸಿ, ಇದು ಸಾವಯವ ಕೃಷಿಗೆ ಪೂರಕವಾಗಿಲ್ಲ. ಆಪ್ಷನ್ ಸಿ ರೈಟ್ ಆನ್ಸರ್. ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ರಚಿಸಲಾಗಿದೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯ ಒಂದು ಉಪಯುಕ್ತ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, ಕಡಿಮೆ ನೀರಿನ ಪೂರೈಕೆಯಲ್ಲಿ ಬೆಳೆಯುವ ಸಸ್ಯಗಳು ಅಥವಾ ಬೆಳೆಗಳು ಯಾವುದು ಅಂತ ಕೇಳ್ತಿದ್ದಾರೆ. ಭತ್ತ, ಅಡಿಕೆ, ಕಬ್ಬು, ಸಿರಿಧಾನ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಸಿರಿಧಾನ್ಯಗಳು. ಇದನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ, ಯಾಕಂದರೆ ಇವು ಕಡಿಮೆ ನೀರಿನಲ್ಲಿ ಬೆಳೀತವೆ. ಯಾವುದು? ಸಿರಿಧಾನ್ಯಗಳು. ಹಾಗಾಗಿ ಈ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಟ ಆಡುವಾಗ ಆಟಗಾರರಿಗೆ ಹೆಚ್ಚಾಗಿ ಏನನ್ನು ನೀಡ್ತಾರೆ? ಜ್ಯೂಸ್, ಗ್ಲೂಕೋಸ್, ನೀರು, ಮಾತ್ರೆಗಳು. ಸಾಮಾನ್ಯವಾಗಿ ನಾವು ಗ್ಲೂಕೋಸನ್ನು ನಾವು ಕೊಡ್ತಾರೆ. ಅಂದರೆ ಕ್ರೀಡಾಪಟುಗಳಿಗೆ ಆಟವನ್ನು ಆಡಬೇಕಂದ್ರೆ ನಾವು ಗ್ಲೂಕೋಸನ್ನು ನಾವು ಅಥವಾ ಸ್ಕೂಲ್ಗಳಲ್ಲಿ ನೀವು ನೋಡಿರ್ಬೋದು, ಗ್ಲೂಕೋಸನ್ನು ನಿಮಗೆ ಕೊಡ್ತಾರೆ. ಆಪ್ಷನ್ ಬಿ ರೈಟ್ ಆನ್ಸರ್. ಕರಾವಳಿ ಕರ್ನಾಟಕ ಜನರ ಸಾಮಾನ್ಯ ಆಹಾರ ಯಾವುದು? ಮಾಂಸ, ರೊಟ್ಟಿ, ಜಂಕ್ ಫುಡ್, ಮೀನು. ಇದು ಕರಾವಳಿ ಕರ್ನಾಟಕ ಜನರ ಪ್ರಮುಖ ಆಹಾರ ಅಂದರೆ ಅದು ಮೀನುಗಾರಿಕೆ. ಆಪ್ಷನ್ ಡಿ ರೈಟ್ ಆನ್ಸರ್. ಸೂರ್ಯನ ಕಿರಣಗಳು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ವಿಟಮಿನ್ ಸಿ, ವಿಟಮಿನ್ ಡಿ, ಜೀವಸತ್ವ ಎ, ಜೀವಸತ್ವ ಬಿ. ಸೂರ್ಯನ ಕಿರಣಗಳಿಂದ ನಮಗೆ ವಿಟಮಿನ್ ಡಿ ಸಿಗ್ತದೆ. ಸೊ ಜೀವಸತ್ವ ಡಿ ಅಂದರೆ ಆಪ್ಷನ್ ಬಿ ರೈಟ್ ಆನ್ಸರ್. ಜೀವಿಗಳ ಮೂಲ ರಚನೆ ಇದರಿಂದಾಗಿದೆ. ಮಾಂಸಖಂಡಗಳು, ಮೂಳೆ, ಜೀವಕೋಶ, ರಕ್ತ. ಜೀವಿಗಳ ಒಂದು ಸಂಯೋಜನೆಯನ್ನು ನಾವು ಮೂಲ ಸಂಯೋಜನೆ ಜೀವಕೋಶಗಳಿಂದಾಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್, ಶುಷ್ಕ ಕೋಶ ಅಥವಾ ಬ್ಯಾಟರಿಗಳಲ್ಲಿ ಬಳಸುವಂಥ ಒಂದು ಆಮ್ಲ ಯಾವುದು? ಸಲ್ಫ್ಯೂರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ. ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಲ್ಫ್ಯೂರಿಕ್ ಆಮ್ಲವನ್ನು ನಾವು ಬ್ಯಾಟ್ರಿಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.